ಇಲ್ಲ ಸರ್, ನಕಲಿ ಡಾಕ್ಟರ್ಗೆ ಸರ್ಟಿಫಿಕೇಟ್ ಎಲ್ಲಿಂದ ಬರುತ್ತೆ? ನೋಡಿ, ನಿಜ ಏನು ಅಂತ ತಿಳ್ಕೊಳ್ದೆ ನಕಲಿ ಡಾಕ್ಟರ್ ಅಂದ್ರೆ ಸರಿ ಇರಲ್ಲ. ನಕಲಿ ಡಾಕ್ಟರ್ಸ್ಗೆ ಅಲ್ವಾ ನಕಲಿ ಅಂದ್ರೆ ಪೌರುಷ ಬರೋದು. ಏಯ್, ಏನ್ ದೌರ್ಜನ್ಯ ಮಾಡ್ತಿದ್ದೀರಾ? ಚೆನ್ನಾಗಿರಲ್ಲ ಹೇಳ್ತಾ ಇದ್ದೀನಿ. ಸರ್, ಇವ್ರೇನೋ ಬೇರೆ ಉದ್ದೇಶದಿಂದ ಬಂದಿದ್ದಾರೆ ಸರ್. ನನ್ನಿಂದ ಏನೋ ಅವ್ರ ಕಾಲ್ ಮುರಿದು ಹೋಗಿಲ್ಲ. ಕಾಲ್ ಏನಾದ್ರೂ ಮುರಿದು ಹೋದ್ರೆ ಸ್ವೆಲ್ಲಿಂಗ್ ಇರುತ್ತೆ, ಅಂತದೇನೂ ಇಲ್ಲ. ಬೇಕಿದ್ರೆ ನೀವೇ ಹೋಗಿ ನೋಡಿ ಸರ್. ಬೇಕು ಅಂತಾನೆ ಇವ್ರು ನಾಟಕ ಮಾಡ್ತಿದ್ದಾರೆ ಸರ್. ಏಯ್, ನಮ್ಮ ಹುಡುಗನ್ಗೆ ನೋವು ಕೊಡೋದು ಅಲ್ದೆ ನಮ್ಗೆ ಹಿಂಗ್ ಮಾತಾಡ್ತಿದ್ಯಾ? ಏಯ್, ಹಿಂಗಲ್ಲ ಇವ್ರಿಗೆ ಈ ಕ್ಲಿನಿಕ್ನೆಲ್ಲ ಕಿತ್ತಾಕ್ಬಿಟ್ಟು ಆಮೇಲೆ ಮಾತಾಡೋಣ. ಏಯ್, ನಿಲ್ಸಿ. ಏನ್ ಮಾಡ್ತಿದ್ದೀರಾ ನೀವು? ನಿಲ್ಸಿ. ನಿಮ್ಗೆ ಹೇಳ್ತಾ ಇರೋದು ನಿಲ್ಸಿ. ಏಯ್, ಎಲ್ಲ ಹೊರಗಾಕ್ರೋ, ಕಿತ್ತು ಬಿಸಾಕ್ರೋ. ಇಲ್ಲ ಅನ್ಯಾಯ ನಡೀತಿದ್ರು ನೋಡ್ತಾ ನಿಂತಿದ್ದೀರಲ್ಲ, ಏನಾದ್ರೂ ಒಂದು ಆಕ್ಷನ್ ತಗೊಳ್ಳಿ. ನನ್ ಕಾಲ್ ಮುರಿದಾಕ್ಬಿಟ್ರು. ಏಯ್, ನಿಲ್ಸು ನಿಲ್ಸು, ಬಿಡು. ನಿಮ್ಗೆ ಅವಳ ಸರ್ಟಿಫಿಕೇಟ್ ತೋರಿಸ್ತಾಳೆ. ಅಲ್ಲಿವರೆಗೂ ಏನಾದ್ರೂ ಮಾಡಿದ್ರೆ ಸುಮ್ನೆ ಇರಲ್ಲ ನಾನು. ಸರಿ, ತಗೊಂಬನ್ನಿ ಅದನ್ನ. ಅಮ್ಮ ಚೈತ್ರ, ನಡಿಯಮ್ಮ. ಹುಷಾರಾಗಿ ಹುಡುಕ್ರಮ್ಮ, ಸರ್ಟಿಫಿಕೇಟ್ ಸಿಗ್ಬೇಕು. ಮಹಿ, ಯಾವ್ದ್ರಲ್ಲಿದ್ಯೋ ಏನೋ, ಬೇಗ ಹುಡ್ಕೆ. ಸದ್ಯ ಸದ್ಯ ಇದ್ರಲ್ಲಿದೆ ಸರ್ಟಿಫಿಕೇಟ್ಸು. ತೆಗಿಯಕ್ಕ, ಅವಾಗ ಮಾಡ್ತೀನಿ ಅವ್ರಿಗೆ. ಏನಾಯ್ತಮ್ಮ? ಇದ್ರಲ್ಲಿ ಸರ್ಟಿಫಿಕೇಟ್ ಕಾಣಿಸ್ತಿಲ್ವಲ್ಲ? ಸರಿಯಾಗಿ ನೋಡಮ್ಮ. ಅಯ್ಯೋ ಇಲ್ಲ ಅಜ್ಜಿ, ನೋಡ್ತಿದ್ದೀನಿ. ಮಹಿ, ಸರ್ಟಿಫಿಕೇಟ್ ಎಲ್ಲಾದ್ರೂ ಇಟ್ಟೇನೆ? ನೀನೇ ಅಲ್ವೇನೆ ಈ ಫೈಲ್ನ ಇಂಟರ್ವ್ಯೂಗಂತ ಯೂಸ್ ಮಾಡ್ತಿದ್ದಿದ್ದು? ಮಹಿ, ಸ್ವಲ್ಪ ನೆನ್ಪು ಮಾಡ್ಕೋ. ಮಹಿ ಹೇಳೆ, ಎಲ್ಲಾದ್ರೂ ಇಟ್ಟು ಮರ್ತು ಹೋದ್ಯಾ? ಯೋಚನೆ ಮಾಡು. ಅಕ್ಕ, ಅದು ಏನ್ ನಡುಗ್ತಾ ಇದೀಯಾ? ಹೊರಗಡೆ ನೋಡಿದ್ಯಲ್ಲ, ಹೇಳು ಬೇಗ. ಅಕ್ಕ, ಮೊನ್ನೆ ಒಂದು ಇಂಟರ್ವ್ಯೂಗೆ ಹೋಗಿದ್ದೆ. ನನ್ನ ಸರ್ಟಿಫಿಕೇಟ್ಸು, ಜೆರಾಕ್ಸು, ರೆಸ್ಯೂಮೆ ಇದರಿಂದ ತಗೊಂಡು ಇಂಟರ್ವ್ಯೂಲ್ ಕೊಟ್ಟೆ. ಬೈ ಮಿಸ್ಟೇಕ್ ಅದ್ರ ಜೊತೆಗೆ ನಿನ್ ಸರ್ಟಿಫಿಕೇಟ್ ಕೂಡ ಅಟ್ಯಾಚ್ ಮಾಡ್ಬಿಟ್ಟೆ ಅನ್ಸತ್ತೆ ಅಕ್ಕ.
ಮಹಿ ಏನ್ ಹೇಳ್ತಿದ್ಯೆ? ಅದು ಸರ್ಟಿಫಿಕೇಟ್ ಮಾತ್ರ ಅಲ್ವೇ, ಅಪ್ಪನ ಪರಿಶ್ರಮ, ನಮ್ಮ ಭವಿಷ್ಯ. ಜವಾಬ್ದಾರಿ ಇಲ್ಲದೆ ಸರ್ಟಿಫಿಕೇಟ್ನ ಹೇಗೆ ಕೊಟ್ಟೆ? ಅಕ್ಕ ಸಾರಿ ಅಕ್ಕ, ನಾನು ನೋಡಿಲ್ಲ ಅಕ್ಕ. ಅಯ್ಯೋ, ಏನ್ ಸಾರಿ? ಹೊರಗಡೆ ನೋಡು ಹೇಗೆ ಅವ್ರು ಗಲಾಟೆ ಮಾಡ್ತಾ ಇದ್ದಾರೆ. ಈಗ ಅವ್ರಿಗೇನ್ ಹೇಳೋದು? ಮಹಿ, ಅದು ಒರಿಜಿನಲ್ ಸರ್ಟಿಫಿಕೇಟ್. ಹೋದ್ರೆ ಮತ್ತೆ ಸಿಗುತ್ತೇನೆ. ಅಷ್ಟು ಈಸಿಯಾಗಿ ಹೇಗೆ ಕೊಟ್ಬಿಟ್ಟೆ? ಅಕ್ಕ ಸಾರಿ ಅಕ್ಕ, ನಾನು ನೋಡ್ದೆ ಕೊಟ್ಬಿಟ್ಟೆ ಅಕ್ಕ. ಹೊರಗಡೆ ಸರ್ಟಿಫಿಕೇಟ್ ಇಲ್ಲದೆ ಹೋದ್ರೆ ನಮ್ಮ ಪರಿಸ್ಥಿತಿ ಏನು? ಅವ್ರು ಹೇಳ್ದಾಗ ನಾನು ನಕಲಿ ಡಾಕ್ಟರ್ ಅನ್ಸ್ಕೊತೀನಿ. ಸಾರಿ ಅಕ್ಕ, ಸರ್ಟಿಫಿಕೇಟ್ ಹೋದ್ರೆ ಮತ್ತೆ ಕೊಡ್ತಾರಲ್ವಾ? ಅದೆಲ್ಲ ದೊಡ್ಡ ಪ್ರಾಸೆಸ್ ಅಕ್ಕ, ಅಷ್ಟು ಈಸಿಯಾಗಿ ಆಗಲ್ಲ. ಅಕ್ಕ ನಾನು ಇದನ್ ಬೇಕು ಅಂತ ಮಾಡ್ಲಿಲ್ಲ ಅಕ್ಕ, ನಾನು ನೋಡ್ದೆ ಕೊಟ್ಬಿಟ್ಟೆ. ನಿನ್ ನಿರ್ಲಕ್ಷ್ಯದಿಂದ ನಾನಿವತ್ತು ಅವ್ರ ಮುಂದೆ ಕಳ್ಳಿ ತರ ನಿಂತ್ಕೋಬೇಕು. ಪೊಲೀಸ್ ಅವ್ರು ಬೇರೆ ಇದ್ದಾರೆ. ಸರ್ಟಿಫಿಕೇಟ್ ಇಲ್ಲದೆ ಚಿಕಿತ್ಸೆ ಮಾಡ್ದೆ ಅಂತ ನನ್ನ ಅರೆಸ್ಟ್ ಕೂಡ ಮಾಡ್ತಾರೆ. ಸಾರಿ ಅಕ್ಕ. ಮಹಿ, ಮಹಾಲಕ್ಷ್ಮಿ, ಮಹಿ, ಏನಾಯ್ತು? ಮಹಿ, ಮಹಿ, ಮಹಿ ಎದ್ದೇಳೆ. ಮಹಾಲಕ್ಷ್ಮಿ, ಮಹಿ ಏನಾಗಿ? ತಗೊಂಡ್ ಬನ್ನಿ. ಮಹಿ, ಭಯ ಪಡ್ಬೇಡಮ್ಮ, ತಗೊಳ್ಳಿ ಅಕ್ಕ, ಕೊಡು. ಮಹಿ, ಮಹಾಲಕ್ಷ್ಮಿ, ಮಹಿ ಕಣ್ ತೆಗೆ. ಮಹಿ, ಮಹಿ, ಮಹಾಲಕ್ಷ್ಮಿ, ಮಹಿ, ಅಕ್ಕ ಸಾರಿ ಅಕ್ಕ, ನಾನು ಬೇಕು ಅಂತ ಮಾಡಿಲ್ಲ. ಸುಮ್ನೆ ಇರು ಮಹಿ, ಏನೂ ಆಗಲ್ಲ, ಸುಮ್ನಿರು. ಏನೂ ಆಗಲ್ಲ, ಸುಮ್ನಿರು. ಸರ್ಟಿಫಿಕೇಟ್ ತರೋದಕ್ಕೆ ಎಷ್ಟೊತ್ತರಮ್ಮ? ಮಾಡಿ ಡ್ರಾಮಾ ಸಾಕು, ಬನ್ನಿ. ಬನ್ರಮ್ಮ ಹೋಗೋಣ, ಏನೂ ಆಗಲ್ಲ, ನಾನ್ ನೋಡ್ಕೋತೀನಿ. ಬನ್ನಿ, ಎದ್ದೇಳಮ್ಮ, ಎದ್ದೇಳು. ಬನ್ನಿ, ಬನ್ರಮ್ಮ. ಎಷ್ಟೊತ್ರಿ ಸರ್ಟಿಫಿಕೇಟ್ ತರೋದಕ್ಕೆ? ತೋರಿಸಿ ಸರ್ಟಿಫಿಕೇಟು. ನಿಮಗೆ ಕೇಳ್ತಾ ಇರೋದು, ಎಲ್ಲಿ ಸರ್ಟಿಫಿಕೇಟ್ಸು? ಏನ್ ಸರ್ಟಿಫಿಕೇಟ್ ಕೇಳ್ತಾ ಇದ್ರೆ ಮಾತಾಡ್ತಾನೆ ಇಲ್ಲ. ತೋರಿಸಿ ಸರ್ಟಿಫಿಕೇಟು. ತೋರಿಸ್ತೀವಿ, ಆದ್ರೆ ನಮಗ್ ಸ್ವಲ್ಪ ಟೈಮ್ ಬೇಕು. ಟೈಮಾ? ಹಂಗಾದ್ರೆ ಸರ್ಟಿಫಿಕೇಟ್ ಏನು ಇಲ್ವಾ? ಡೂಪ್ಲಿಕೇಟ್ ಡಾಕ್ಟರ್ಸ್ಗೆ ಸರ್ಟಿಫಿಕೇಟ್ಸ್ ಇರಲ್ಲ. ಏನ್ ನೋಡ್ತಿದ್ದೀರಾ? ಇವ್ರನ್ನ ಅರೆಸ್ಟ್ ಮಾಡಿ. ನಮ್ಮ ಹತ್ರ ಸರ್ಟಿಫಿಕೇಟ್ಸ್ ಇದೆ, ಆದ್ರೆ ಈಗ ಅದು ನಮ್ಮ ಹತ್ರ ಇಲ್ಲ. ಏನು ಕತೆ ಹೇಳ್ತಿದ್ದೀರಾ? ಅದರ ಅವಶ್ಯಕತೆ ನಮ್ಗಿಲ್ಲಪ್ಪ, ಹೇಳ್ತಿರೋದು ನಿಜ. ನಮ್ಮ ಹತ್ರ ಸರ್ಟಿಫಿಕೇಟ್ಸ್ ಇದೆ. ಎಲ್ಲಾದ್ರೂ ಹೋಗಿ ಫೇಕ್ ಸರ್ಟಿಫಿಕೇಟ್ ಕೊಂಡ್ಕೊ ಬರ್ತೀರಾ? ಇಲ್ಲ, ಒಂದು ದಿನ ಟೈಮ್ ಕೊಟ್ರೆ ನಾಳೆ ಅಷ್ಟರಲ್ಲಿ ಸರ್ಟಿಫಿಕೇಟ್ ತರಿಸ್ತೀನಿ. ಈಗ ಇಲ್ದೇ ಇರೋದು ನಾಳೆ ಹೇಗ್ ಬರುತ್ತೆ? ಅವಳ ತಂಗಿ ಯಾವುದೋ ಕಂಪ್ನಿ ಕೊಟ್ಟಿದ್ದಾಳಂತೆ, ನಾಳೆ ತರಿಸಿ ತೋರಿಸ್ತೀವಿ. ನಮಗದೆಲ್ಲ ಗೊತ್ತಿಲ್ಲ. ನಮಗೆ ಸರ್ಟಿಫಿಕೇಟ್ ತೋರಿಸಿ, ಇಲ್ಲಾಂದ್ರೆ ನಮ್ಗೇನು ಮಾಡಬೇಕು ಅಂತ ಗೊತ್ತು. 24 ಗಂಟೆ ಇರಿ, ನಿಮಗೆ ಸರ್ಟಿಫಿಕೇಟ್ ತಂದು ತೋರಿಸ್ತೀನಿ. ಇದು ನಾನು ಕೊಡ್ತಿರೋ ಮಾತು. ನೋಡಪ್ಪ, ಇಲ್ಲಿರೋ ಸೀತಾರತ್ನ ಅವರು ನಮಗೆ ಚಿಕ್ಕ ವಯಸ್ಸಿಂದನೂ ಗೊತ್ತು. ನಾಳೆ ಅಷ್ಟರಲ್ಲೇ ತರ್ತೀನಿ ಅಂತಿದಾರಲ್ವಾ? ಒಂದ್ ವೇಳೆ ತಂದಿಲ್ಲ ಅಂತ ಅಂದ್ರೆ ಆಮೇಲೆ ನೀವೇನ್ ಮಾಡ್ತೀರೋ ಮಾಡಿ.
ಹೌದು, ನನ್ನ ಮಾತು ಕೇಳಿ. ಸರಿ, ನಾಳೆ ಬೆಳಿಗ್ಗೆ ಎಲ್ಲ ಸರ್ಟಿಫಿಕೇಟ್ ತೋರಿಸ್ದೆ ಹೋದ್ರೆ ಅವಾಗಿದೆ ನಿಮ್ಗೆಲ್ಲ. ಬನ್ನಿ ಸರ್, ನಾಳೆ ಬರೋಣ. ಬನ್ರ. ಅಕ್ಕ, ಅಮ್ಮ ಚೈತ್ರ, ಚೈತ್ರ, ಬೇಜಾರು ಮಾಡ್ಕೋಬೇಡಮ್ಮ. ಸಾರಿ ಅಕ್ಕ. ನಮ್ಮ ಮನೆಯವ್ರ ತೊಂದರೆಯಲ್ಲಿ ಸಿಕ್ಕಾಕೊಂಡ್ರೆ ಕಾಪಾಡೋದು ನನಗೆ ಕಷ್ಟ ಅಲ್ಲ, ಕರ್ತವ್ಯ. ಹಲೋ ಚೈತ್ರ ಅವರೇ. ಆನಂದ್ ಸರ್. ಚೈತ್ರ ಅವರೇ, ಈಸ್ ಎವ್ರಿಥಿಂಗ್ ಓಕೆ? ನಿಮ್ಮ ವಾಯ್ಸ್ ಕೇಳ್ತಿದ್ರೆ ತುಂಬ ಡಲ್ ಆಗಿದೆಯಲ್ಲ. ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅಲ್ಲಿವರೆಗೂ ನೀವು ಸ್ವಲ್ಪ ಧೈರ್ಯವಾಗಿರಿ. ಅದು ಹಾಗಲ್ಲ ಆನಂದ್ ಸರ್, ನಾನು ನೋಡ್ಕೊ. ಪ್ಲೀಸ್, ಯು ಡೋಂಟ್ ವರಿ. ಓಕೆ? ಓಕೆ ಆನಂದ್ ಸರ್, ಥ್ಯಾಂಕ್ಸ್. ಸಾರಿ ಅಕ್ಕ. ಹೋಗ್ಲಿ ಬಿಡೆ. ಆನಂದ್ ಅವರ ಅಕ್ಕ ಏನ್ ಹೇಳಿದ್ರು ಅವರು? ಅವರು ಮುಂಬೈಯಲ್ಲಿದ್ದಾರಂತೆ. ಮತ್ತಿವಾಗ ಹೇಗಕ್ಕ? ಅವರೇನೋ ಹೆಲ್ಪ್ ಮಾಡ್ತೀನಿ ಅಂತಂದ್ರು, ಆದ್ರೆ ಅವ್ರು ಇಲ್ದೇ ಇರೋವಾಗ ಹೆಲ್ಪ್ ಹೇಗ್ ತಗೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ಮತ್ತೆ ನಾಳೆ ಅಷ್ಟರಲ್ಲಿ ಸರ್ಟಿಫಿಕೇಟ್ಸ್ನ ಹೇಗ್ ತರೋದು ಅಕ್ಕ? ಏನೋ ಕಣೆ, ನನ್ಗೂ ಕೂಡ ಅರ್ಥ ಆಗ್ತಿಲ್ಲ. ಚಿಕೋನೆ, ಹೇಳ್ ಬೇಬಿ. ಯಾಕೋ ಡಲ್ ಆಗಿದ್ಯಾ? ನಾನಾ ಡಲ್ಲಾಗ? ನೆವರ್. ನೀನ್ ಡಲ್ ಆಗಿದ್ಯಾ ಅಂತ ನಿನಗ್ ಗೊತ್ತಿಲ್ಲ ಕಣೋ, ನಿನ್ನ ನೋಡ್ತಿರೋ ನನಗ್ ಗೊತ್ತಾಗತ್ತೆ. ಬೇಬಿ, ನಿನ್ಗೆ ಆ ಗ್ಲಾಸ್ ಪವರ್ ಕಮ್ಮಿ ಆಗಿ ಸರಿಯಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ. ಅಣ್ಣ ಮುಂಬೈಯಿಂದ ಬಂದ ತಕ್ಷಣ
ಆ ಗ್ಲಾಸಸ್ ಚೇಂಜ್ ಮಾಡಿಸ್ಕೊ. ನಂಗೆ ಅರ್ಥ ಆಗತ್ತೆ ನೀನ್ ಯಾಕೆ ಹೀಗಿದ್ಯಾ ಅಂತ. ಯಾಕೆ? ಡೈಲಿ ಆ ಚೈತ್ರನ ಅಳೋ ತರ ಮಾಡೋದು ನಿನ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಇವತ್ತು ಆ ಹುಡುಗಿ ಮನೆಗ್ ಬರ್ಲಿಲ್ಲ, ಅದಕ್ಕೆ ನಿನ್ಗೇನು ಗೊತ್ತಾಗ್ತಾ ಇಲ್ಲ. ಬೇಬಿ, ಆ ಬುಡ್ಡಿ ಬರ್ದೇ ಇದ್ರೆ ನಾನ್ ಯಾಕೆ ಡಲ್ ಆಗಿರ್ತೀನಿ? ನಿನ್ ಬ್ರೈನ್ ಏನಾದ್ರೂ ಕೆಲಸ ಮಾಡ್ತಿದ್ಯಾ ಇಲ್ವಾ? ಆ ಬುಡ್ಡಿ ಬರ್ದೇ ಇದ್ರೆ ಹಬ್ಬ ಅಂತ ಸೆಲೆಬ್ರೇಷನ್ ಮಾಡ್ತೀನಿ ಹೊರತು ಡಲ್ ಆಗಿ ಯಾಕಿರ್ತೀನಿ? ಹಾಗಂತ ಮುಂದೆ ಹೇಳ್ತಿದ್ಯಾ ಕಣೋ, ಆದ್ರೆ ಒಳಗಡೆ ಇನ್ನೇನಿದ್ಯೋ ಏನೋ. ನಿನ್ ತಲೆ ಅವಳ ತಲೆ ಎರಡು ನನ್ನೊಳಗಡೆನೇ ಇದೆ. ಅಲ್ಲ ಬೇಬಿ, ಆ ಚೈತ್ರ ಅಂದ್ರೇನೆ ಅಟ್ಯಾಕ್ ಆಗಿರೋ ಟೆರರಿಸ್ಟ್ ತರ ರಿಯಾಕ್ಟ್ ಆಗಿ ಕೋಪ ಮಾಡ್ಕೋತಾ ಇದ್ದೆ. ಆದ್ರೆ ಇವಾಗ ನೋಡಿದ್ರೆ ಅವಳ ಬಗ್ಗೆ ಸ್ವಾಮೀಜಿಗಳು ಪ್ರವಚನ ಹೇಳ್ದಂಗೆ ಹೇಳ್ತಿದ್ಯಾ? ಅಲ್ಲ ಕಣೋ, ಆ ಹುಡುಗಿ ನಾವ್ ಅನ್ಕೊಂಡಿರೋ ಹಾಗೆ ಕೆಟ್ಟೋಳಲ್ಲ. ಅಂದ್ರೆ ನಿನ್ ಮಾತಿನ ಅರ್ಥ ಅವಳು ಒಳ್ಳೆಯವಳು, ನಾವು ಕೆಟ್ಟವ್ರಾ? ಆ, ಫೋನ್ ಬರ್ತಾ ಇದೆ. ಹಾಣ ವಿರಾಜ್ ಎಲ್ಲಿದ್ಯಾ? ಮನೇಲಿ. ಮನೆಲ್ಲ ನೀನ್ ನನ್ಗೊಂದು ಹೆಲ್ಪ್ ಮಾಡ್ಬೇಕು ಕಣೋ. ಹೇಳಣ, ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಮಾಡ್ತೀನಿ ಅಂತ ಮಾತು ಕೊಡ್ಬೇಕು. ಅಣ್ಣ, ನಿನಗೆ ನಾನ್ ಮಾತು ಕೊಡ್ಬೇಕಾ? ಫೈನ್, ನೀನ್ ಯಾವ ಕೆಲಸ ಹೇಳಿದ್ರು ನಾನು ಅದನ್ನ ಮಾಡ್ತೀನಿ. ದಿಸ್ ಇಸ್ ಮೈ ಪ್ರಾಮಿಸ್. ಹಾಗಾದ್ರೆ ಅರ್ಜೆಂಟ್ ಆಗಿ ನೀನು ಚೈತ್ರ ಅವ್ರ ಹತ್ರ ಹೋಗ್ಬೇಕು. ವಾಟ್? ಅಲ್ಲ ಅಣ್ಣ, ಚೈತ್ರ ಹತ್ರನಾ? ಎಸ್, ಅವಳ ಸಿಸ್ಟರ್ ಮಹಿಯಿಂದ ಅವರೇನೋ ಡಾಕ್ಟರ್ ಸರ್ಟಿಫಿಕೇಟ್ ಕಳ್ಕೊಂಡು ಪ್ರಾಬ್ಲಮ್ ಅಲ್ಲಿ ಇದಾರಂತೆ. ಅದಕ್ಕೆ ನೀನು ಹೋಗಿ ಆ ಸರ್ಟಿಫಿಕೇಟ್ ತರೋದಕ್ಕೆ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಕಣೋ. ಅಣ್ಣ, ಹೋಗ್ಲೇಬೇಕಾ? ನಾನು ಇಲ್ಲಿಲ್ಲ ಅನ್ನೋ ಕಾರಣಕ್ಕೆ ನೀನ್ ಇದೆಯಾ ಅಂತ ಧೈರ್ಯದಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಮಾತು ಕೊಟ್ಟಿದ್ಯಾ? ನೀನ್ ನನಗೆ ಮಾತು ಕೊಟ್ಟಿದ್ಯಾ, ಸೊ ನೀನು ಹೋಗಿ ಹೆಲ್ಪ್ ಮಾಡಬೇಕು. ಅಣ್ಣ, ನಿನಗೆ ನಾನು ಮಾತು ಕೊಡದೇ ಇದ್ರು ನೀನು ಹೇಳೋ ಯಾವ ಕೆಲಸ ಬೇಕಾದ್ರೂ ನಾನು ಮಾಡ್ತೀನಿ. ಯಾವ ಕೆಲಸ ಆದ್ರೂ ಪರವಾಗಿಲ್ಲ. ಥ್ಯಾಂಕ್ಸ್ ಕಣೋ ವಿರಾಜ್, ನನಗೆ ಗೊತ್ತಿತ್ತು ಕಣೋ. ಓಕೆ ಅಣ್ಣ, ನಾನು ಹೋಗ್ತೀನಿ. ಹಾ, ಈಗಲೇ ಹೊರಡು. ಹೋಗ್ತೀನಣ್ಣ, ಈಗಲೇ ಹೋಗ್ತೀನಿ. ಓಕೆ, ಬಾಯ್. ಟೆರರಿಸ್ಟ್ ತರ ಇರೋ ನಾನು ಸ್ವಾಮೀಜಿ ತರ ಬದ್ಲಾಗ್ಬಿಟ್ಟ. ಮತ್ತೆ ನೀನ್ ಹೇಗ್ ಬದ್ಲಾದೆ? ನಾನ್ ಬದ್ಲಾಗಲ್ಲ. ಓನ್ಲಿ ಅಣ್ಣನ್ಗೋಸ್ಕರ ಅವಳ ಮೇಲಿರುವಂತ ದ್ವೇಷನ ಇವತ್ತು ನಾನು ಮರ್ತು ಹೋಗ್ತಾ ಇದ್ದೀನಿ. ಟುಡೇ ಇಸ್ ಅ ಹಾಲಿಡೇ. ಅಮ್ಮನ ಮಡಿಲು. ಡಾಕ್ಟರ್ ಚೈತ್ರ ಫಿಸಿಯೋಥೆರಪಿಸ್ಟ್. ಅದು ಎಷ್ಟು ಜನದ ಕೈಕಾಲು ಮುರಿದಿದ್ದಾಳೋ ಏನೋ. ಮೀನಾಕ್ಷಿ, ಬಾಯ್ಲಿ. ಏನ್ ಸೀತಕ್ಕ? ಆ ಬುಡ್ಡಿ ಅವ್ರ ಅಮ್ಮ ಅಂತ ಅನ್ಸುತ್ತೆ. ಯಾರ್ ಬೇಕಪ್ಪ? ನೀವು ಚೈತ್ರ ಅವ್ರ ಅಮ್ಮ ಅಲ್ವಾ? ಚೈತ್ರನ್ ಸ್ವಲ್ಪ ಕರಿತೀರಾ? ಕರಿತೀನಿರಪ್ಪ. ಅಮ್ಮ ಚೈತ್ರ, ಏನಮ್ಮ? ನಿನ್ಗೋಸ್ಕರ ಯಾರೋ ಬಂದಿದಾರಮ್ಮ. ಹಾ, ಬರ್ತಿದ್ದೀನಿ. ನೋಡಪ್ಪ, ಚೈತ್ರ ಬಂದಿದ್ದಾಳೆ. ಈ ಬುಡ್ಡಿಗೆ ಸರ್ಟಿಫಿಕೇಟ್ಸ್ ಹೋದ್ರೂ ಕೂಡ ಕೊಪ್ ಕಮ್ಮಿ ಆಗಿಲ್ಲ. ಈ ವೇಸ್ಟ್ ಫೆಲ್ಲೋ ಇಲ್ಲಿ ಯಾಕೆ ಬಂದ? ಆಂಟಿ, ಆಕ್ಚುಲಿ ಇವಳು ಸರ್ಟಿಫಿಕೇಟ್ಸ್ ನ ಕಳ್ಕೊಂಡ್ಲಂತಲ್ಲ, ಪಾಪ ಹೆಲ್ಪ್ ಮಾಡೋಣ ಅಂತ ಬಂದೆ. ನೀನು ನನಗೆ ಹೆಲ್ಪ್ ಮಾಡ್ತೀಯಾ? ಆಫ್ ಕೋರ್ಸ್, ಅದಕ್ಕೆ ತಾನೇ ಬಂದಿರೋದು. ನಾನು ಸರ್ಟಿಫಿಕೇಟ್ ಕಳ್ಕೊಂಡಿರೋ ನೋವಲ್ಲಿದ್ರೆ ನೋಡಿ ನಗೋಕ್ ಬಂದು
ಸಹಾಯ ಮಾಡೋದಕ್ ಬಂದೆ ಅಂತ ಯಾಕೆ ಸುಳ್ಳು ಹೇಳ್ತಿದ್ಯಾ? ಹಲೋ, ನಗೋದಕ್ಕೋಸ್ಕರ ಆಗ್ಲಿ ಅಥವಾ ರೇಗ್ಸೋದಕ್ಕೋಸ್ಕರ ಆಗ್ಲಿ ನಾನು ನಮ್ಮನೆಯಿಂದ ಇಷ್ಟು ದೂರ ಯಾಕೆ ಬರ್ತೀನಿ? ನಾನು ಟೆನ್ಷನ್ ಅಲ್ಲಿದ್ದೀನಿ, ಬೇಜಾರಲ್ಲಿದ್ದೀನಿ ಅಂತಂದ್ರೆ ನೀನು ಎಷ್ಟು ದೂರ ಆದ್ರೂ ಬರ್ತೀಯಾ? ನನಗ್ ನಿನ್ ಬಗ್ಗೆ ಚೆನ್ನಾಗ್ ಗೊತ್ತು.